ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರ್ನಾಟಕ ಗೋವಾ ಕನೆಕ್ಟಿವಿಟಿ ಈಗ ಇನ್ನಷ್ಟು ಗಟ್ಟಿ. ಬೆಂಗಳೂರು ಮಾರ್ಗೋವಾ ನಡುವೆ ವಂದೇ ಭಾರತ್ ಸಂಚಾರ. ಕರ್ನಾಟಕದ ಹೋಮ್ ಸ್ಟೇಗಳಿಗೆ ಟಫ್ ರೂಲ್ಸ್. ಕೊಡಗಿನ ಘಟನೆ ಮರುಕಳಿಸಿದಂತೆ ತೀವ್ರ ನಿಗಾ. ಫೋಟೋಗ್ರಫಿಯಲ್ಲಿ ಸೈ ಎನಿಸಿಕೊಂಡ 9 ವರ್ಷದ ಬಾಲೆ. ವನ್ಯ ಛಾಯಾಗ್ರಾಹಕರ ಪಾಲಿನ ಆಸ್ಕರ್ ಪಡೆದ ಶ್ರೇಯೋವಿ ಮೆಹ್ತಾ. ಏವಿಯೇಷನ್ ಸೆಕ್ಟರ್ಗೆ ಸ್ಕೈ ಹಾಪ್ ವೇಗ. ಮೊದಲ ಬಾರಿಗೆ ಸೀಪ್ಲೇನ್ ಟೇಕ್ ಆಫ್ಗೆ ಅಸ್ತು. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಪ್ರವಾಸೋದ್ಯಮ ಕನೆಕ್ಟಿವಿಟಿಯನ್ನು ಗಟ್ಟಿಗೊಳಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಈ ಎರಡೂ ರಾಜ್ಯಗಳ ನಡುವೆ ಪ್ರಯಾಣ ಸಮಯವನ್ನು ತಗ್ಗಿಸಲು ವಂದೇ ಭಾರತ್ ಸಂಚಾರಕ್ಕೆ ಸಚಿವಾಲಯ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಹೊಸ ರೈಲು ಬೆಂಗಳೂರು, ಮಂಗಳೂರು ಮತ್ತು ಮಾರ್ಗೋವಾ ನಡುವಿನ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಪೂರಕವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಘಟ್ಟಗಳು ಮತ್ತು ಕರಾವಳಿಯ ಭಾಗಗಳಲ್ಲಿ ಹಾದು ಹೋಗುವ ಈ ರೈಲು ರಾಜ್ಯದ ಕೋಸ್ಟಲ್ ಟೂರಿಸಂ ಅಭಿವೃದ್ಧಿಗೆ ಬೆನ್ನೆಲುಬಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಗೆ ಅನುಮೋದನೆ ದೊರೆತಿದ್ದು, ವಂದೇ ಭಾರತ್ ಸಂಚಾರಕ್ಕೆ ಹಳಿ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಫಿಕೇಷನ್ ಕಾರ್ಯ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೊಡಗು ಹೋಮ್ ಸ್ಟೇನಲ್ಲಿ ಸಂಭವಿಸಿದ ಲೈಂಗಿಕ ದೌರ್ಜನ್ಯ ಘಟನೆಯ ಬಳಿಕ ರಾಜ್ಯ ಸರ್ಕಾರ ಹೋಮ್ ಸ್ಟೇಗಳಿಗಾಗಿ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ಇನ್ನು ಮುಂದೆ ಯಾವುದೇ ಹೋಮ್ ಸ್ಟೇ ಅಥವಾ ಅಕೊಮಡೇಷನ್ ಪಾಯಿಂಟ್ಗಳು ತಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು ಲೈಸೆನ್ಸ್ ಅನ್ನು ರಿಸೆಪ್ಷನ್ನಲ್ಲಿ ಡಿಸ್ಪ್ಲೇ ಮಾಡುವಂತೆ ಖಡಕ್ ಆದೇಶ ನೀಡಲಾಗಿದೆ. ಅಲ್ಲದೆ ಯಾವುದೇ ಟೂರ್ ಆಪರೇಟರ್ಸ್ ಅಥವಾ ಪ್ರವಾಸಿಗರು ಬುಕಿಂಗ್ ಮಾಡುವಾಗ ರಿಜಿಸ್ಟರ್ಡ್ ಹೋಮ್ ಸ್ಟೇಗಳನ್ನೇ ಬುಕ್ ಮಾಡುವಂತೆ ಸರ್ಕಾರ ತಿಳಿಸಿದೆ. ಇದರ ಜೊತೆಗೆ ಎಲ್ಲಾ ಹೋಮ್ ಸ್ಟೇಗಳಲ್ಲಿ ಪೊಲೀಸ್ SOS ಆಪ್ ಡೌನ್ಲೋಡ್ ಮಾಡಿಕೊಳ್ಳುವುದು, ಕ್ಯೂಆರ್ ಡಿಸ್ಪ್ಲೇ ಆಪ್ನಲ್ಲಿ ಸ್ಟಾಫ್ ಕುರಿತು ಸಂಪೂರ್ಣ ಮಾಹಿತಿಯ ಜೊತೆಗೆ ಮಾಲೀಕರ ಕುರಿತು ಮಾಹಿತಿ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಗರ್ ಲೋಫ್ ಮೌಂಟೇನ್ ಹೆಸರನ್ನ ಕೇಳಿದ್ದೀರಾ? 16ನೇ ಶತಮಾನದಲ್ಲಿ ಇಲ್ಲಿ ವಾಸವಿದ್ದ ಪೋರ್ಚುಗೀಸ್ ವಸಾಹತುಗಾರರು ಈ ಬೆಟ್ಟಕ್ಕೆ ಈ ಹೆಸರಿಟ್ಟರು. ಅಂದು ಸಕ್ಕರೆಯನ್ನ ಬ್ಲಾಕ್ಗಳಾಗಿ ಮಾಡಿ ಕೋನ್ ಆಕಾರದ ಮಣ್ಣಿನ ಪಾತ್ರೆಗಳಲ್ಲಿ ತುಂಬಿ ರಫ್ತು ಮಾಡಲಾಗುತ್ತಿತ್ತು. ಈ ಬೆಟ್ಟದ ಆಕಾರವು ಅಂತಹ ಸಕ್ಕರೆಯ ಅಚ್ಚಿನಂತೆ ಕಂಡಿದ್ದರಿಂದ ಈ ಹೆಸರು ಬಂದಿದೆ. ಇಲ್ಲಿನ ಕೇಬಲ್ ಕಾರ್ ವ್ಯವಸ್ಥೆಯು ವಿಶ್ವದಲ್ಲೇ ಅತ್ಯಂತ ಹಳೆಯದರಲ್ಲಿ ಒಂದು. ಇದು 1912ರಲ್ಲಿ ಪ್ರಾರಂಭವಾಯಿತು. ಈ ಕೇಬಲ್ ಕಾರ್ ಮೂಲಕ ಪ್ರಯಾಣಿಸುವಾಗ ಅಟ್ಲಾಂಟಿಕ್ ಸಾಗರದ 360 ಡಿಗ್ರಿ ನೋಟವು ಅದ್ಭುತವಾಗಿ ಕಾಣುತ್ತದೆ. ಸಮುದ್ರದಿಂದ ನೇರವಾಗಿ ಮೇಲೆದ್ದಿರುವ ಗ್ರಾನೈಟ್ ಮತ್ತು ಕ್ವಾರ್ಟ್ಸ್ ಶಿಲೆಗಳಿಂದ ಕೂಡಿದ ದೈತ್ಯ ಪರ್ವತವಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. 1979ರಲ್ಲಿ ಬಿಡುಗಡೆಯಾದ ಜೇಮ್ಸ್ ಬಾಂಡ್ ಸರಣಿಯ ಮೂನ್ ರೇಕರ್ ಸಿನಿಮಾದ ಪ್ರಸಿದ್ಧ ಸಾಹಸ ದೃಶ್ಯವೊಂದನ್ನು ಇಲ್ಲಿನ ಕೇಬಲ್ ಕಾರ್ ಮೇಲೆ ಚಿತ್ರೀಕರಿಸಲಾಗಿದೆ. ಹಾಗಾದ್ರೆ ಶುಗರ್ ಲೋಫ್ ಮೌಂಟೇನ್ ಯಾವ ದೇಶದಲ್ಲಿದೆ? ಭಾರತದ ಯುವ ಪ್ರತಿಭೆಯೊಂದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ದೇಶವೇ ಹೆಮ್ಮೆ ಪಡುವ ವಿಚಾರ. ರಾಜಸ್ಥಾನದ 9 ವರ್ಷದ ಶ್ರೇಯೋವಿ ಮೆಹ್ತಾ ಬಿಬಿಸಿ ಆಯೋಜಿಸಿದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಫ್ ದಿ ಇಯರ್ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದಿದ್ದಾರೆ. 10 ವರ್ಷದೊಳಗಿನವರ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶ್ರೇಯೋವಿ ರಾಜಸ್ಥಾನದ ಕಿಯೋಲಾಡಿಯೋ ಪಾರ್ಕ್ನಲ್ಲಿ ಕ್ಲಿಕ್ಕಿಸಿದ್ದ ಫೋಟೋಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಕುಟುಂಬದೊಂದಿಗೆ ವಾಕಿಂಗ್ ಹೋದಾಗ ಕಂಡ ಹೆಣ್ಣು ನವಿಲುಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ಚಿತ್ರ ಈಗ ವೈಲ್ಡ್ ಲೈಫ್ ಆಸ್ಕರ್ ಎಂದೇ ಖ್ಯಾತಿ ಪಡೆದಿರುವ ಈ ಪ್ರತಿಷ್ಠಿತ ಪ್ರಶಸ್ತಿ ದೊರಕುವಂತೆ ಮಾಡಿದೆ. ಭಾರತದ ಏವಿಯೇಷನ್ ಸೆಕ್ಟರ್ ಬೆಳವಣಿಗೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿದೆ. ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಹೊಸ ಸಂಸ್ಥೆಗಳನ್ನು ಪರಿಚಯಿಸುತ್ತಿರುವ ಕೇಂದ್ರ ಸಚಿವಾಲಯ ಈಗ ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ತುಂಬಲು ಮುಂದಾಗಿದೆ. ಭಾರತದ ಮೊದಲ ಸೀ ಪ್ಲೇನ್ ಆಪರೇಟರ್ ಆಗಿರುವ ಸ್ಕೈ ಹಾಪ್ ಏವಿಯೇಷನ್ ಸಂಸ್ಥೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದಿಂದ ಏರ್ ಆಪರೇಟರ್ ಪ್ರಮಾಣ ಪತ್ರವನ್ನು ಪಡೆದಿದೆ. ಈ ಸೀ ಪ್ಲೇನ್ಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ನೀರಿನ ಮೇಲೆ ಆಗಲಿದ್ದು ಭಾರತದ ಐಲ್ಯಾಂಡ್ ಟೂರಿಸಂ ಬೆಳವಣಿಗೆಯ ವೇಗಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ DGCA ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಪರೀಕ್ಷೆ ಯಶಸ್ವಿಯಾದ ಬಳಿಕವೇ ಹಾರಾಟಕ್ಕೆ ಅನುಮತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಯುರೋಪ್ನ ಅತ್ಯಂತ ಉದ್ದವಾದ ನದಿಯ ಹೆಸರೇನು?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ಬಿಹಾರ್ವೇ ವಿಶ್ವ. ನಮಸ್ಕಾರ.